ಇನ್ನು ಕೋಲಾರದಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ ಬಣಗಳ ಮೇಲಾಟ ಕಡಿಮೆಯಾಗಿಲ್ಲ. ಅಭ್ಯರ್ಥಿ ಘೋಷಣೆಯಾಯಿತು, ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಯಾಯಿತು, ಇನ್ನೂ ಕೂಡ ಬಣ ಬಡಿದಾಟ ಕಡಿಮೆಯಾಗಿಲ್ಲ. ಎಲ್ಲಿವರೆಗೆ ಅಂದ್ರೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲೂ ಈ ಶೀತಲ ಸಮರ ಕಣ್ಣಿಗೆ ಕಾಣಿಸ್ತು. ಕೆವಿ ಗೌತಮ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ, ರಮೇಶ್ ಕುಮಾರ್ ಹಾಗೆ ಸಚಿವ ಮುನಿಯಪ್ಪ ಬಣಗಳ ನಡುವೆ ಇರುವಂತದ್ದು ಮುನಿಸು. ಹೀಗಾಗಿ ಎರಡೂ ಬಣಗಳ ಜೊತೆ ಪ್ರತ್ಯೇಕವಾಗಿ ಹೋಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಗೌತಮ್. ಉಭಯ ಬಣಗಳ ಜೊತೆ ಗೌತಮ್ ಪ್ರತ್ಯೇಕವಾದಂತಹ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದು, ಬಟ್ ನಾಮಪತ್ರವನ್ನ ಸಲ್ಲಿಸಿ ಅಭ್ಯರ್ಥಿ ಕೆವಿ ಗೌತಮ್ ಗೊಂದಲಕ್ಕೆ ಒಳಗಾಗಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ನಾಮಿನೇಷನ್ ಫೈಲ್ ಮಾಡುವವರೆಗೂ ಕೂಡ ಬಣಗಳ ಬಡಿದಾಟ ಮುಂದುವರೆದಿದೆ. ಇದೇನೋ ಓಕೆ, ಏನೋ ಇನ್ನೂ ಕೂಡ ಶೀತಲ ಸಮರ ಇದೆ ಅಂತ ಅಂದ್ಕೊಳ್ಬಹುದು. ಬಟ್ ಪ್ರಚಾರದ ಕಣದಲ್ಲಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲೂ ಈ ಬಣ ಬಡಿದಾಟ ಕಂಟಿನ್ಯೂ ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಹೊಡೆತ ಅಲ್ವಾ ಹರೀಶ್? ಖಂಡಿತವಾಗಿ ಯಾಕಂದ್ರೆ ಕೋಲಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಲೂ ಕೂಡ ಕಾಂಗ್ರೆಸ್ನಲ್ಲಿ ಅಲ್ಲಿ ಶೀತಲ ಸಮರ ಇರುವಂಥದ್ದು ಕೂಡ ಮತ್ತೊಮ್ಮೆ ಜಗಜ್ಜಾಹೀರಾಗಿರುವಂಥದ್ದು. ಯಾಕಂತಂದ್ರೆ ನಾಮಪತ್ರ ಸಲ್ಲಿಕೆ ವೇಳೆ ಕೂಡ ಬಣದ ಜೊತೆಗೆ ಅಂದ್ರೆ ಯಾವ್ಯಾವ ಬಣ, ಎರಡು ಬಣ ಪ್ರಮುಖವಾಗಿದ್ದವಲ್ಲ, ಆ ಎರಡು ಬಣ ಜೊತೆ ಹೋಗಿ ನಾಮಪತ್ರ ಸಲ್ಲಿಸುವಂಥ ಪ್ರಕ್ರಿಯೆಯನ್ನು ಇವತ್ತು ಅಭ್ಯರ್ಥಿ ಗೌತಮ್ ಅವರು ಪೂರೈಸಿರುವಂಥದ್ದು. ಅಂದ್ರೆ ಮೊದಲನೇದಾಗಿ ರಮೇಶ್ ಕುಮಾರ್ ಬಣ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಮುಖ್ಯವಾಗಿರುವಂಥ MC ಸುಧಾಕರ್ ಆಗಿರ್ಬೋದು ಮತ್ತೆ ಕೊತ್ತೂರು ಮಂಜುನಾಥ್ ಸೇರಿದಂತೆ ಅವರೆಲ್ಲರೂ ಜೊತೆ ಮೊದಲು ಹೋಗಿ ನಾಮಪತ್ರವನ್ನು ಸಲ್ಲಿಸ್ತಾರೆ. ಅದಾದ ನಂತರ ಮುನಿಯಪ್ಪ ಅವರು ಪ್ರತ್ಯಕ್ಷ ಆಗ್ತಾರೆ. ಯಾಕಂದ್ರೆ ಅದು ಸಹಜವಾಗಿ ನಿರೀಕ್ಷೆ ಮಾಡಿದ್ರು ಇಲ್ವೋ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಮುನಿಯಪ್ಪ ಅವರು ಪ್ರತ್ಯಕ್ಷ ಆಗ್ತಿದ್ದಂಗೆ ಕೂಡ ಅವ್ರ ಜೊತೆಗೆ ಮತ್ತೊಮ್ಮೆ ಹೋಗಿ ಮತ್ತೊಂದು ಬಾರಿ ನಾಮಪತ್ರವನ್ನು ಸಲ್ಲಿಸ್ತಾರೆ. ಇದರಿಂದಾಗಿ ಸಹಜವಾಗಿ ಅಭ್ಯರ್ಥಿ ಗೌತಮ್ ಒಂದು ರೀತಿಯಲ್ಲಿ ಕೂಡ ಗೊಂದಲಕ್ಕೆ ಒಳಗಾಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಸಹಜವಾಗಿ ಎರಡೂ ಬಣಗಳಿಗೂ ಕೊಡೋದು ಬೇಡ, ಒಂದು ಬಣಕ್ಕೆ ಕೊಟ್ಟರೆ ಇನ್ನೊಂದು ಬಣಕ್ಕೆ ಒಂದು ವೈಷಮ್ಯ ಅಂದ್ರೆ ಅಸಮಾಧಾನ ಸೃಷ್ಟಿಯಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಮೂರನೇ ಅಭ್ಯರ್ಥಿಗೆ ಮೂರನೇ ವ್ಯಕ್ತಿಗೆ ಇಲ್ಲಿ ಟಿಕೆಟ್ ಅನ್ನು ಕೊಟ್ಟಿರುವಂಥ. ಹಾಗಾಗಿ ಬಹುಶಃ ಈಗಲಾದ್ರೂ ಸರಿ ಹೋಗ್ಬೋದು, ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಗಬಹುದು ಅನ್ನುವಂಥ ಹೈಕಮಾಂಡ್ ಲೆಕ್ಕಾಚಾರ ಬಹುಶಃ ಎಲ್ಲ ಒಂದು ಕಡೆ ತಲೆಕೆಳಕಾಗುವಂಥ ಲಕ್ಷಣಗಳು ಕಾಣಿಸ್ತಾ ಐತೆ ಅಂತ ಅನಿಸ್ತಿದೆ. ಯಾಕಂತಂದ್ರೆ ಇವತ್ತಿನ ಈ ಬೆಳವಣಿಗೆ ನೋಡಿದ್ರೆ ಒಂದೊಂದು ಬಣದ ಜೊತೆ ಒಂದೊಂದು ರೀತಿ ನಾಮಪತ್ರ ಸಲ್ಲಿಸುವಂಥ ಒಂದು ಪ್ರಕ್ರಿಯೆ ಆಗ್ತಿರುವಂಥದ್ದು. ಎಲ್ಲ ಒಂದು ಕಡೆ ಕಾರ್ಯಕರ್ತರಲ್ಲೂ ಈ ಒಂದು ವಿಚಾರ ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಅಂದ್ರೆ ಎಲ್ಲರೂ ಕೂಡ ಒಟ್ಟಿಗೆ ಪ್ರಚಾರವನ್ನು ಮಾಡಬೇಕು, ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ನಿರ್ದೇಶನವನ್ನು ಈಗಾಗಲೇ ಕೊಟ್ಟು ತಲುಪಿಸಿರುವಂಥದ್ದು. ಅಂದ್ರೆ ಮುನಿಯಪ್ಪ ಆಗಿರ್ಬೋದು, ಉಸ್ತುವಾರಿ ಸಚಿವರಾಗಿರುವಂಥ ಸುರೇಶ್ ಆಗಿರ್ಬೋದು, ಮತ್ತೆ MC ಸುಧಾಕರ್ ಇವರೆಲ್ಲರಿಗೂ ಕೂಡ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಹೈಕಮಾಂಡ್ ರವಾನೆ ಮಾಡಿದೆ. ಅಂದ್ರೆ ಗೆಲ್ಸ್ಕೊಂಡು ಬರಲೇಬೇಕು, ಗೆಲ್ಸ್ಕೊಂಡು ಬರದೇ ಇದ್ದಂಥ ಸಂದರ್ಭದಲ್ಲಿ ತಲೆದಂಡ ನಿಶ್ಚಿತ ಅನ್ನುವಂಥ ಸೂಚನೆಯನ್ನು ಈಗಾಗಲೇ ರವಾನೆ ಮಾಡಿರುವಂಥದ್ದು. ಆದ್ರೆ ಎಲ್ಲೊಂದು ಕಡೆ ಈಗಲೂ ಕೂಡ ಈ ಕ್ಷಣಕ್ಕೂ ಬಣಗಳ ಮೇಲಾಟ ಇನ್ನೂ ತಾರಕಕ್ಕೇರಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತದೆ. ಹಾಗಾಗಿ ಗೌತಮ್ ಅವರು ಈ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಸಿಲುಕಿದ್ದಾರಾ ಅನ್ನುವಂಥದ್ದು ಸಹಜವಾಗಿ ಮೂಡಿರುವಂತಹ ಒಂದು ಪ್ರಶ್ನೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.